ಶಿವಲ್ದಲ್ಲಿ ಗ್ರಾಮಸ್ಥರು ಈ ಜಲ್ ಜೀವನ್ ಮಿಷನ್ನಲ್ಲಿ ಟ್ಯಾಂಕ್ ಮಾಡಬೇಕಾದ್ರೆ ನಾವು ಪ್ರತಿದಿನ ವೀಕ್ಷಣೆ ಮಾಡ್ತಾಯಿದ್ದು. ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕ್ಯೂರಿಂಗ್ ಮಾಡೋಕ್ಕೆ ನೀರು ಹಾಕಿ ಅಂದರೆ ಅವರು ಬರ್ತಕ್ಕಂಥ ಕಂಡಕ್ಟರ್ ಉಡಾಪೆಯಿಂದ ಉತ್ತರ ಹೇಳಿ ನಾವು ಮಾಡ್ತೀವಿ, ನಾನು ಸರಿ ಮಾಡ್ತೀವಿ ಅಂತ ಕನಿಷ್ಠ ಅಂದರೆ ಒಂದು ಅರ್ಧ ಅಡಿ ವೇರಿಯೇಷನಲ್ಲಿ ವಾಲ್ತಾ ಇದೆ ಸರ್. ಈಗ ಟ್ಯಾಂಕು ನೀರು ಬಿಡೋದಕ್ಕಿಂತ ಫಸ್ಟೇ ವಾಲ್ತಾ ಇದೆ. ಅಲ್ಲಿ ಏನಾಗಿದೆ, ಪಕ್ಕದಲ್ಲೇ ರಸ್ತೆ ಇದೆ, ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅರ್ಧ ಅಡಿ ಈಗಲೇ ವೇರಿಯೇಷನ್ ಇದೆ ಸರ್. ಹಾಗಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಕೇಳಿರೋ ಉಡಾಪೆ ಉತ್ತರ ಕೊಟ್ಬಿಟ್ಟು ಇಲ್ಲ ಸರಿ ಮಾಡ್ತೀವಿ ಅಂತೇಳಿ 3 ತಿಂಗಳು ಆದ ನಂತರ ಗೋಣಿಚೀಲ ಕಟ್ಟೋಗಿದೆ ಸರ್. ಅದು ನೀಟಾಗಿ ಕ್ಯೂರಿಂಗ್ ಆಗಿಲ್ಲ ಸರ್, ನೀರೇ ಹಾಕಿಲ್ಲ. ಬರೀ ಕೆಲಸ ಮಾಡೋದು ಬಿಟ್ಟರೆ ಅದನ್ನು ಸಹ ನೀಟಾಗಿ ಮಾಡಿಲ್ಲ, ಕ್ಯೂರಿಂಗ್ ಆಗಿಲ್ಲ. ಮೊನ್ನೆ ನಾವು ಬಯೋ ಹೊತ್ತಿಗೆ ಬರೀ ಗೋಣಿಚೀಲ ಕಟ್ಬಿಟ್ಟು ಹಾಗೆ ಕಾಣಂಗೆ ಮಾಡೋಗಿದ್ದಾರೆ ಸರ್. ಅದು ಬಿಟ್ಟರೆ ನೀರು ಹಾಕಿ ಕ್ಯೂರಿಂಗನ್ನು ಮಾಡಿಲ್ಲ ಸರ್. ದಯವಿಟ್ಟು ಈ ನೀರಿನ ಟ್ಯಾಂಕನ್ನು ಡೆಮಾಲಿಷ್ ಮಾಡಿ ಹೊಸ ನೀರಿನ ಟ್ಯಾಂಕನ್ನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್. ಗ್ರಾಮ ಪಂಚಾಯತ್ ಮೆಂಬರು ಶಿವದಳ್ಳಿ ಗ್ರಾಮಕ್ಕೆ ಈ ಟ್ಯಾಂಕನ್ನು ಕಲ್ಪ ಕಾಮಗಾರಿನ ಮಾಡಿದ್ದಾರೆ ಸರ್. ಇದು ಸರಿ ಇಲ್ಲ ಸರ್, ಡಮಸ್ ಮಾಡಿ ಬೇರೆಯಿಂದ ಇದು ಮಾಡ್ಬೇಕು ಸರ್. ಇದು ಕಲ್ಪ ಕಾಮಗಾರಿ ಮಾಡಿ ಎಲ್ಲ ಏನು ಸಿಮೆಂಟ್ ಹಾಕಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್. ಇದು ನೋಡಿ ಬೆಂಡ್ ಆಗಿದೆ. ಈಗ ನೀರು ಬಿಟ್ಟರೆ ಸರ್ ಅಕಸ್ಮಾತ್ ಎಲ್ಲ ಬಿದ್ದೋದ್ರೆ ಅದು ಸುಮ್ಮನೆ ಎಷ್ಟಾಗಿ ಯಾರ ಮೇಲೆ ಬಿದ್ದು ಜನಗಳಿಗೆ ಏನೋ ತೊಂದರೆ ಆದರೆ ಸರ್ ಕಷ್ಟ ಆಗ್ತದೆ. ಗುತ್ತಿಗೆದಾರ ಕೆಲವು ಉಡಪಲ್ಲಿ ವರ್ತನೆ ಮಾಡ್ತಾರೆ, ಮಾಡ್ತೀವಿ ಬಿಡ್ರಿ ಅಂತಾರೆ. ಅದನ್ನೇನು ನೀಟಾಗಿ ಮಾಡೋಕ್ಕಾಗ ಸರ್, ಅದನ್ನು ಅಲ್ಲ ಬೆಂಡ್ ಮಾಡೋಕ್ಕಾಗಿತ್ತು. ಅದು ಡಮಸ್ ಮಾಡೇ ಬೇರೆಯಿಂದ ಮಾಡ್ಬೇಕು ಸರ್. ಅದು ಅಷ್ಟು ಬಿಟ್ಟರೆ ಉಡಪಿಂದ ಮಾಡ್ತಾರೆ ಬೇಡ ಸರ್. ಅವರು ಕಂಟ್ರಾಕ್ಟರ್ ಉಡಪಿಂದ ಮತ್ತೆ ಕೇಳಿರಿ ಅದು ಇದು ಮಾಡಿ ಸರ್.